ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಖಂಡಿತವಾಗ್ಲೂ ಇದರ ರುಚಿನ ಮರೆಯೋದಿಲ್ಲ. ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ. ಖಂಡಿತವಾಗ್ಲೂ ಆಲೂಗೆಡ್ಡೆ ಚಿಪ್ಸು ಅಥವಾ ಫಿಂಗರ್ ಚಿಪ್ಸ್ ಈ ಥರದ್ದೆಲ್ಲ ಮಾಡಿ ತಿಂದಿರ್ತೀರ. ಆದರೆ ಈ ಥರದ್ದು ಒಂದು ಹೊಸ ಥರದ ಒಂದು ಸ್ನ್ಯಾಕ್ಸನ್ನು ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಸುಮಾರು ಒಂದು 4 ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ. ಈ 4 ಆಲೂಗೆಡ್ಡೆಯ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ನಾವು ಇದನ್ನು ಒಂದ್ಸಲ ತೊಳೆದ್ಬಿಟ್ಟು ನಂತರ ಕಟ್ ಮಾಡಿ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ. ಮೀಡಿಯಮ್ ಸೈಜಲ್ಲಿರುವಂತಹ ಆಲೂಗೆಡ್ಡೆನ ನಾನು ತೊಗೊಂಡಿರೋದಿಲ್ಲಿ. ನೀವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತ 4 ಬದಲು ನೀವು 2 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಮತ್ತೆ ಜಾಸ್ತಿ ನೀವು ಬಳಸಿ ಮಾಡ್ಕೋಬೋದು. ಈಗ ನೋಡಿ 4 ಆಲೂಗೆಡ್ಡೆಯನ್ನು ಕೂಡ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಅದಾದ ನಂತರ ಈಗ ಇದನ್ನು ಕಟ್ ಮಾಡಿ ನಾನು ಒಂದು ವಿಷಲ್ ಮಾಡಿಸಿ ನಂತರ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಆಲೂಗೆಡ್ಡೆ ತುಂಬಾ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕು. ಒಂದು ವಿಷಲ್ ಮಾಡಿಸಿದ್ದೀನಿ, ಸಾಕಾಗುತ್ತೆ. ಬೇಕು ಅಂದರೆ ಇನ್ನು ನಿಮಗೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಂದರೆ ಖಂಡಿತ ಇನ್ನೊಂದು ವಿಷಲ್ ಕೂಡ ನೀವು ಮಾಡಿಸ್ಕೋಬೋದು. ನಂತರ ಈಗ ಆಗಿರುವಂಥ ಒಂದು ಆಲೂಗೆಡ್ಡೆಯನ್ನು ನಾನು ಮ್ಯಾಶ್ ಮಾಡ್ಕೊಳ್ತೀನಿ. ಮ್ಯಾಶರ್ ಇದ್ದರೆ ಮ್ಯಾಶರಲ್ಲಿ ಉಪಯೋಗಿಸಿ, ಇಲ್ಲ ಅಂದರೆ ಕೈಯಲ್ಲೇ ನೀವು ಇದನ್ನು ಕಿವುಚಿ ಕೂಡ ತೊಗೊಳ್ಬೋದು, ಅಥವಾ ನಾವು ಗಂಟು ಆಗುತ್ತೆ ಅನ್ನೋದಾದರೆ ತುರಿದು ಕೂಡ ತೊಗೊಳ್ಬೋದು. ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ ಅದನ್ನು ಮಾಡಿಕೊಡಿ. ನಾನಿಲ್ಲಿ ಮ್ಯಾಶರಿಂದನೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ನಾನು ಮ್ಯಾಶ್ ಮಾಡಿ ಇದನ್ನು ತೊಗೊಳ್ತೀನಿ ಮೊದಲನೇದಾಗಿ. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಉಪಯೋಗಿಸೋದಿಲ್ಲ. ಖಂಡಿತವಾಗ್ಲೂ ತುಂಬಾ ಕಮ್ಮಿ ವಸ್ತುಗಳನ್ನು ಉಪಯೋಗಿಸಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ನೀವು ಖಂಡಿತ ಎಲ್ಲರೂ ಕೂಡ ತುಂಬಾ ಇಷ್ಟಪಡುವಂತಹದ್ದು ಮತ್ತು ತುಂಬ ದಿಢೀರಾಗಿ ಮಾಡ್ಕೊಳ್ಳುವಂಥದ್ದು. ಕೇವಲ 5ರಿಂದ 10 ನಿಮಿಷದಲ್ಲಿ ಆಗುತ್ತೆ ಈ ಒಂದು ಸ್ನ್ಯಾಕ್ಸು. ಈಗ ನೋಡಿ ಮ್ಯಾಶ್ ಆಗಿದೆ. ನೀಟಾಗಿ ನಾನು ಎಲ್ಲದನ್ನು ಕೂಡ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕೈಯಲ್ಲಿ ಕಿವುಚಿ ಕೂಡ ತೊಗೊಳ್ಬೋದು. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ನಿಮಗೆ ಇಲ್ಲಿ ಬೇಕು ಅಂದರೆ ಹಸಿರು ಮೆಣಸಿನಕಾಯಿ ಕೂಡ ನೀವು ಉಪಯೋಗಿಸ್ಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಬೇಯಿಸೋದಕ್ಕೆ ನೀವು ಉಪ್ಪನ್ನು ಹಾಕ್ಕೊಂಡಿದ್ರೆ ಇಲ್ಲಿ ಉಪ್ಪು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಇಲ್ಲ ಅನ್ನೋದಾದರೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಕ್ಕೆಜೋಳದ ಹಿಟ್ಟು ಅಂತ ಹೇಳ್ತೀವಲ್ಲ, ಆ ಒಂದು ಹಿಟ್ಟನ್ನು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಅದೇ ಸ್ಪೂನಿನ ಅಳತೆಯಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ಒಂದು ಹಿಟ್ಟು, ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಒಂದು 2 ಸ್ಪೂನು ನಾವು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಕಾರ್ನ್ಫ್ಲೋರ್ ಜಾಸ್ತಿ ಬೇಕು ಅನ್ನೋದಾದರೆ ಖಂಡಿತ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿ ನೀವು ಬರೀ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಬೋದು. ಆದರೆ ಕಾರ್ನ್ಫ್ಲೋರ್ ಹಾಕ್ದಲೇ ಬರೀ ಅಕ್ಕಿ ಹಿಟ್ಟೆ ಹಾಕ್ಕೊಳ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ಕಾರ್ನ್ಫ್ಲೋರ್ ಸ್ವಲ್ಪನಾದರೂ ಹಾಕ್ಕೊಳ್ಳೇಬೇಕಾಗುತ್ತೆ. ನಂತರ ಈಗ ನಾನು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ ನಂತರ ನಾವು ಒಂಚೂರು ಬೇಕು ಅಂದರೆ ನೀವು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ಪೆಪ್ಪರ್ ಪೌಡರೇ ಸಾಕಾಗುತ್ತೆ ನಮಗೆ, ಅದೇ ಒಂದು ಖಾರವಾಗಿ ಬರುತ್ತೆ. ಅಷ್ಟು ನಮಗೆ ಏನೋ ಅದು ಸ್ವೀಟ್ ಅನಿಸೋದಿಲ್ಲ. ಅದಕ್ಕೋಸ್ಕರ ಬೇಕು ಅಂದರೆ ನೀವು ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಓಕೆ, ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ 5ರಿಂದ 10 ನಿಮಿಷದಲ್ಲಿ ಆಗುವಂತಹ ರುಚಿಯಾಗಿರುವಂತಹ ಗರಿಗರಿಯಾದ ಸ್ನ್ಯಾಕ್ಸು. ಸಂಜೆ ಹೊತ್ತಿಗೆ ನಮಗೇನಾದರೂ ಬೇಕು ಅಂದಾಗ ಖಂಡಿತವಾಗ್ಲೂ ದಿಢೀರಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಇದು. ಈಗ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಹಿಟ್ಟು ನಮಗೆ ಜಾಸ್ತಿ ಸ್ಮೂತ್ ಇರಬಾರ್ದು, ಗಟ್ಟಿಯಾಗಿರಬೇಕು, ಸ್ವಲ್ಪ ಸಾಫ್ಟ್ ಆಗಿರಬೇಕು ಮತ್ತು ಟೈಟ್ ಆಗಿರಬೇಕು. ನೀಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು. ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಈಗ 2 ಭಾಗ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ. ನೋಡಿ ಈ ರೀತಿಯಾಗಿ ಹಿಟ್ಟನ್ನು ತಗೊಳ್ಳೋಣ. ಜಾಸ್ತಿ ಸಾಫ್ಟ್ ಇರಬಾರ್ದು. ಈ ರೀತಿಯಾಗಿ ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ನಮಗೆ ತೆಳ್ಳಗೆ ಅನ್ನಿಸ್ತಾ ಇದೆ ಇದು. ಅಷ್ಟಿದ್ರೆ ಸಾಕು, ಜಾಸ್ತಿ ನಮಗೆ ಗಟ್ಟಿ ಬೇಡ. ಸ್ವಲ್ಪ ಈಗ ನಾನಿಲ್ಲಿ
ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಾರ್ನ್‌ಫ್ಲೋರ್ ಅದನ್ನು ಹಾಕ್ಕೊಳ್ಬೋದು, ಅಥವಾ ಮೈದೆ ಹಿಟ್ಟು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ಈ ಥರ ಉಂಡೆ ಮಾಡಿಕೊಂಡು ತಗೊಂಡಿದ್ದೀನಿ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ಮೊದಲನೇದಾಗಿ. ನೋಡಿ, ತುಂಬಾ ಬೇಗ ಆಗುವಂಥ ಒಂದು ರುಚಿಯಾಗಿರುವಂಥ ಸ್ನ್ಯಾಕ್ಸು. ಹಾಗೆ ಇದಕ್ಕೆ ಜಾಸ್ತಿ ನಾನು ಏನೂ ಇಂಗ್ರೀಡಿಯೆಂಟ್ಸ್ ಕೂಡ ಉಪಯೋಗಿಸಿಲ್ಲ. ಈಗ ನೋಡಿ, ಸ್ವಲ್ಪ ಹಿಟ್ಟನ್ನು ಮೇಲೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ನಾವು ಲಟ್ಸೋದು ತುಂಬ ತೆಳ್ಳಗೂ ಲಟ್ಸೋ ಹಾಗಿಲ್ಲ, ಹಾಗೆ ತುಂಬ ದಪ್ಪ ಕೂಡ ಲಟ್ಸೋ ಹಾಗಿಲ್ಲ. ನೋಡಿಲಿ, ಈ ರೀತಿಯಾಗಿ ನಾವು ಲಟ್ಟಿಸ್ಕೋಬೇಕು. ನಾವು ಜಾಸ್ತಿ ಫ್ರೆಶ್ ಮಾಡಿ ಲಟ್ಸಿರೆ ಅದು ಕಟ್ಟಾಗ್ಬಿಡುತ್ತೆ. ನೋಡಿಕೊಂಡು ಲಟ್ಟಿಸ್ಕೊಳ್ಳಿ, ಸ್ವಲ್ಪ ದಪ್ಪನೇ ಇರಲಿ. ಈಗ ಸೈಡಲ್ಲಿರೋದನ್ನೆಲ್ಲ ತೆಗೆದುಬಿಡೋಣ. ಮೊದಲನೇದಾಗಿ ಈ ರೀತಿಯಾಗಿ ನಾವು ತೆಗಿಬೇಕಾಗುತ್ತೆ ಸೈಡಲ್ಲಿರೋವಂಥದ್ದನ್ನು. ಯಾಕೆಂದರೆ ಒಂದು ಶೇಪ್ ಆಗಿ ಬರೋದಿಲ್ಲ. ಸೈಡಲ್ಲಿರೋದು ಏನು ತೊಂದರೆ ಇಲ್ಲ, ನೀವು ಕಟ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು. ಇದೇ ಥರ ನಿಮಗೆ ಕಟ್ ಮಾಡಿ ಸೈಡಲ್ಲಿರೋದನ್ನೆಲ್ಲ ವೇಸ್ಟ್ ಮಾಡಿ ಅಂತಲ್ಲ, ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಕ್ಕೊಳ್ತೀವಲ್ಲ ಹಿಟ್ಟು, ಅದಕ್ಕೆ ನೀವು ಇದನ್ನು ಹಾಕ್ಕೊಳ್ಬೋದು. ಎರಡನ್ನೂ ಕೂಡ ಮತ್ತೆ ಮಿಕ್ಸ್ ಮಾಡಿಕೊಂಡು ನೀವು ಮತ್ತೆ ಲಟ್ಟಿಸ್ಕೋಬೋದು. ನೋಡಿ, ಈಗ ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿದ ನಂತರ ಮತ್ತೆ ಈ ಕಡೆ ನಾನು ಹಾಗೆ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಹೇಗೆ ಬೇಕೋ, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಗರಿಗರಿಯಾಗಿರುವಂಥ ಸ್ನ್ಯಾಕ್ಸು. ಯಾವಾಗಲೂ ಬೋಂಡ, ಬಜ್ಜಿ, ಪಕೋಡ ಈ ಥರದ್ದೆಲ್ಲ ತಿಂದಿರ್ತೀರ. ಹೊಸ ಥರದ ಸ್ನ್ಯಾಕ್ಸನ್ನು ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ದಪ್ಪ ಇರಬೇಕು, ಜಾಸ್ತಿ ತೆಳಗೂ ಇರಬಾರ್ದು, ಹಾಗೆ ಜಾಸ್ತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಯಾಕೆಂದರೆ ನಾವು ಅದನ್ನು ಫ್ರೈ ಮಾಡಿದಾಗ ಅದು ಬೇಯಬೇಕು, ಚೆನ್ನಾಗಿ ನಮಗೆ ಕ್ರಿಸ್ಪಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಎಣ್ಣೆ ಈಗ ನೋಡಿ ಮೀಡಿಯಮ್ ಆಗಿ ಕಾದಿದೆ. ನಾವಿವಾಗ ಒಂದೊಂದೇ ಈ ಒಂದು ಸ್ಲೈಸನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ. ದೂರ ದೂರ ಹಾಕಿ ಎರಡೂ ಸೈಡ್ ಕೂಡ ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಲರು ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಆವಾಗಲೇ ನಮಗೆ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ. ಆಮೇಲೆ ಕ್ರಿಸ್ಪಿಯಾಗಿ ಕಾಣೋಕ್ಕೆ ಶುರು ಆಗುತ್ತೆ, ಆವಾಗ ಗರಿ ಗರಿಯಾಗಿರುವಂಥ ಒಂದು ಸ್ನ್ಯಾಕ್ಸು ರೆಡಿಯಾಗಿದೆ ತಿನ್ನೋದಕ್ಕೆ ಅಂತ ತಿಳಿಯುತ್ತೆ. ಈಗ ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ. ಒಂದೇ ಸೈಡು ಬೇಯೋದಕ್ಕೆ ಬಿಡಬೇಡಿ, ಎರಡೂ ಸೈಡ್ ಕೂಡ ನೀವು ಬೇಯಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಬೆಂದಾದ ನಂತರ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಒಂದು 2 ರಿಂದ 3 ಸೆಕೆಂಡ್ವರೆಗೂ ನೀವು ಹಿಂಗೆ ಅದು ಟರ್ನ್ ಮಾಡಿ ಮಾಡಿ ನೀವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಹೀಗೆ ನೀವು ಎರಡೂ ಸೈಡ್ ಕೂಡ ಸ್ವಲ್ಪ ಕಲರ್ ನೀಟಾಗಿ ಕಲರ್ ಚೇಂಜ್ ಆಗೋ ಹಾಗೆ ನಾವು ಫ್ರೈ ಮಾಡಿಕೊಂಡು ಇದನ್ನು ನಿಧಾನವಾಗಿ ಸ್ವಲ್ಪ ತಾಳ್ಮೆಯಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ನಂತರ ಈ ರೀತಿಯಾಗಿ ಕಲರು ಚೇಂಜ್ ಆಗಿದೆ. ಆಗಿರೋವಂಥ ಒಂದು ಸ್ನ್ಯಾಕ್ಸನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ಈಸಿಯಾಗಿರುವಂಥ 10 ನಿಮಿಷದಲ್ಲಿ ಮಾಡುವಂಥ ಗರಿ ಗರಿಯಾದ ಸ್ನ್ಯಾಕ್ಸನ್ನು ಒಂದು ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ, ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.